ಹಾಯ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟೀಸ್. ಇಷ್ಟು ದಿನ ವಿಡಿಯೋ ಮಾಡಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ. ವೆರಿ ಗುಡ್. ಫೈನಾನ್ಷಿಯಲಿ ನಾವು ಗ್ರೋತ್ ಆಗಬೇಕು, ಅದು ತುಂಬ ಒಳ್ಳೆ ಯೋಚನೆ. ಇಟ್ಸ್ ಅ ವೆರಿ ಗುಡ್. ಬಟ್ ಅದು ಏನಪ್ಪ ಅಂದರೆ, ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಆಲ್ರೆಡಿ ಡೆವಲಪ್ ಆಗಿರೋಂಥ ಪ್ಲೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇಲ್ಲಾಂದರೆ ಫ್ಯೂಚರ್ ಇದು ಆಗ್ಬೋದು, ಈ ಕಂಪನೀಸ್ ಬರ್ಬೋದು, ಇಲ್ಲಿ ಡೆವಲಪ್ ಆಗ್ಬೋದು ಅಂತ ರಿಸರ್ಚ್ ಮಾಡಿ ನಮ್ಮತ್ತವ್ರು ಹೇಳಿರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ನಾವು ಕಮ್ಮಿ ಪ್ರೈಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊತೀವಿ ಸರ್. ಪರ್ ಸ್ಕ್ವೇರ್ ಫೀಟ್ ₹1,000 ರುಪೀಸು, ಇಲ್ಲಾಂದರೆ ₹2,000 ರುಪೀಸಲ್ಲೇ ನನ್ನ ಬಡ್ಜೆಟ್ ಇದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊತೀನಿ, ನಾನು ಒಂದು 5 ವರ್ಷ ನಾನು ವೆಯ್ಟ್ ಮಾಡ್ತೀನಿ ಅಂದರೆ ಅದಕ್ಕೆ ಕೆಲವೊಂದು ಬೆಸ್ಟ್ ಲೊಕೇಶನ್ಸ್ ಇದ್ದಾವೆ. ಇಲ್ಲ ಸರ್, ಆಲ್ರೆಡಿ ಡೆವಲಪ್ ಆಗಿರೋಂಥ ಜಾಗದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಸ್ ಪರ್ ಮಾರ್ಕೆಟ್ ಪ್ರೈಸ್ ಅದು 3,000 ಇರ್ಬೋದು, 4,000 ಇರ್ಬೋದು, 5,000 ಇರ್ಬೋದು. ಆ ಜಾಗದಲ್ಲಿ ನಾನು ಅಫೋರ್ಡಬಲ್ ಇದ್ದೀನಿ ಅಂತ ಹೇಳಿದರೆ ಅಂಥವ್ರಿಗೂ ಕೆಲವೊಂದು ಜಾಗಗಳಿದ್ದಾವೆ. ಬಟ್ ದ ಥಿಂಗ್ ಏನಪ್ಪ ಅಂದರೆ, ಆಲ್ರೆಡಿ ಡೆವಲಪ್ ಆಗಿರುವಂಥ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಬಿಕಾಸ್ ಆಲ್ರೆಡಿ 4,000 5,000 ಆಗಿರುವಾಗ ಅದರಲ್ಲಿ ಫಿಲ್ಟರ್ ಆಗ್ತಾರೆ ಜನ. ಅಂದರೆ ಆ ಬಡ್ಜೆಟ್ ಇಡುವಂಥ ವ್ಯಕ್ತಿಗಳು ಭಾಳ ಕಮ್ಮಿ ಆಗ್ತಾರೆ. ಈಗ ಒಬ್ಬರು ಮ್ಯಾಕ್ಸಿಮಮ್ ಪೀಪಲ್ಸ್ನ ಅವ್ರ ಸ್ಯಾಲ್ರೀಸ್ ಬೇಸ್ ಮಾಡ್ಕೊಂಡ್ಬಿಟ್ರೆ ಒಂದು 30 lakhs 40 lakhsಗೆ 100ಗೆ 90 ಜನ ಬರ್ತಾರೆ ಸೈಟನ್ನು ನಾವು ರೀಸೇಲ್ ಮಾಡಬೇಕಾದ್ರೆ. ಅದೇ ಸೈಟನ್ನು ಒಂದು 70 ಲಕ್ಷ 80 ಲಕ್ಷ ಮಾಡಿದ್ರೆ ಒಂದು 50% ಜನ ಬರ್ತಾರೆ ತಗೊಳ್ಳೋದಕ್ಕೆ. ಅದೇ ಸೈಟು 1 ಕೋಟಿ 1.5 ಕೋಟಿ ಇದೆ ಅಂದರೆ ಒಂದು 10% 20% ಬರ್ತಾರೆ. ಅದೇ ಸೈಟು ಬೆಳೆ ಒಂದು 2 ಕೋಟಿ 2.5 ಕೋಟಿ 3 ಕೋಟಿ ಇದೆ ಅಂದರೆ ಮ್ಯಾಕ್ಸಿಮಮ್ ಒಂದು 5% ಬರ್ತಾರೆ ಜನ ತಗೊಳ್ಳೋದಕ್ಕೆ. ಅಂದರೆ ನೀವು ತಗೊಂಡಿರೋ ಸೈಟಿಗೆ 1 ಕೋಟಿ ಇಟ್ಬಿಟ್ಟು ನೀವು 1.5 ಕೋಟಿಗೆ ಸೇಲ್ ಮಾಡಬೇಕಂದ್ರೆ ಅದು ಸ್ವಲ್ಪ ಭಾಳ ಕಷ್ಟ. ಸೊ ಇದೇ ಥರನೇ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಯೋಚನೆ ಇದ್ದರೆ, ನೀವು ಸೀರಿಯಸ್ಸಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ ಸರ್, ಈಗಿನ ಕಾಲದಲ್ಲಿ ಅಪ್ರೂವಲ್ಸ್ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 100% ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಯಾವ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಿದ್ರೆ ನಮಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಬರುತ್ತೆ ಅನ್ನೋದು 100% ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತೇನೆ. ಈಗ ಪ್ರೆಸೆಂಟ್ ನಮ್ಮ ಕಡೆ ಇರುವಂಥ ಬ್ಯಾಂಗ್ಳೂರಲ್ಲಿ 360 ಡಿಗ್ರಿದಲ್ಲಿ ಎಲ್ಲ ಕಡೆಯೂ ಸೈಟ್ಸ್ ಇದೆ. ಅದರಲ್ಲಿ ನಿಮಗೆ ಯಾವ ಲೊಕೇಶನ್ ಇಂಪಾರ್ಟೆಂಟು, ಏನು ಫ್ಯೂಚರಲ್ಲಿ ಏನು ಬರುತ್ತೆ, ಕಂಪನೀಸ್ ಎಲ್ಲಿ ಬರುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಆಗುತ್ತೆ, ಕಂಪ್ಲೀಟಾಗಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ. ಈ ರೀಸೆಂಟಾಗಿ ಒಂದು 2 ಮೆಂಬರ್ಸ್ ನಮ್ಮ ಕಡೆ ಸೈಟ್ ರಿಜಿಸ್ಟ್ರೇಷನ್ ಆಗಿದೆ. ಕೆಲವೊಂದು ಜನ ಅಡ್ವಾನ್ಸ್ ಕೊಟ್ಟಿದ್ದರು, ಓನರ್ಸು ಸರಿಯಾಗಿ ರೆಸ್ಪಾಂಡ್ ಆಗಿಲ್ಲ ಅಂತ ಹೇಳಿ ಅವರ ಅಮೌಂಟನ್ನು ಅವರಿಗೆ 100% ರೀಫಂಡ್ ಮಾಡಿ ಕೊಟ್ಟಿದ್ದೀವಿ ನಾವು. 5,000 rupees. ಸೊ ನಮ್ಮ ಕಡೆ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾರು ಏನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಪ್ರಸಾದ್ ಪ್ರಾಪರ್ಟೀಸ್ ಅಂದರೆ ಇಟ್ಸ್ ಅ ಬ್ರ್ಯಾಂಡ್. ಕಂಪ್ಲೀಟ್ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಕ್ಲಿಯರಾಗಿ ಗೈಡೆನ್ಸ್ ಕೊಟ್ಟು ಯಾವ ಏರಿಯಾದಲ್ಲಿ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಇರುತ್ತೆ ಅನ್ನೋದು ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಒಳ್ಳೆ ಗೈಡೆನ್ಸ್ ಕೊಟ್ಟು ಒಳ್ಳೆ ಪ್ರಾಪರ್ಟೀಸನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 4 ಜನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.